ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಇದು ಇಂಡಿಯನ್ಸ್ಗೆ ಒಂದು ಕರಾಳ ದಿನ ಅಂತಾನೆ ಹೇಳ್ಬೋದು. ಯಾವುದು ಈ ಇನ್ಸಿಡೆಂಟ್, ಯಾವಾಗಾಯಿತು, ಹೇಗಾಯಿತು, ಇದೆಲ್ಲಾನು ನಿಮಗೆ ಈಸಿಯಾಗಿ ಅರ್ಥ ಮಾಡಿಸ್ತೀನಿ ಬನ್ನಿ. ಈ ಇನ್ಸಿಡೆಂಟ್ 1919 ಏಪ್ರಿಲ್ 13ನೇ ತಾರೀಕು ನಡೆಯುತ್ತೆ. ಆವತ್ತಿನ ದಿನ ಬೈಸಾಖಿ ಹಬ್ಬ. ನಮಗೆ ಯುಗಾದಿ ಹಬ್ಬ ಹೇಗೋ ಹಾಗೆ ಈ ಸಿಖ್ ಅವರು ಈ ಬೈಸಾಖಿ ಹಬ್ಬನ ಪಂಜಾಬಲ್ಲಿರೋ ಗೋಲ್ಡನ್ ಟೆಂಪಲ್ಗೆ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾರೆ. ಅಟ್ ದಿ ಸೇಮ್ ಡೇ ಪಂಜಾಬಲ್ಲಿ ಅಮೃತಸರದಲ್ಲಿ ಜಲಿಯನ್ ವಾಲಾಬಾಗ್ ಅನ್ನೋ ಒಂದು ಪಾರ್ಕ್ ಇರುತ್ತೆ. ಈ ಪಾರ್ಕ್ ಸುಮಾರು ಒಂದು 5ರಿಂದ 6 ಎಕರೆಯಷ್ಟು ದೊಡ್ಡದಾಗಿದೆ. ಈ ಪಾರ್ಕಲ್ಲಿ ಸಾವಿರಾರು ಜನ ಪಂಜಾಬಿಯನ್ ಸೇರಿಕೊಂಡು ಚರ್ಚೆ ಮಾಡ್ತಿರ್ತಾರೆ. ವಿಷಯ ಏನಂದ್ರೆ 1919 ಮಾರ್ಚಲ್ಲಿ ಸರ್ ಸಿಡ್ನಿ ರೌಲತ್ ಅನ್ನೋ ಒಬ್ಬ ಇಂಗ್ಲಿಷ್ ಲಾಯರ್ ಮತ್ತೆ ಜಡ್ಜ್ ಇವನು ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಮುಖಾಂತರ ರೌಲತ್ ಕಾಯ್ದೆನ ಜಾರಿ ತರ್ತಾನೆ. ಈ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ ಸ್ವತಂತ್ರಕ್ಕಾಗಿ ಹೋರಾಡ್ತಿರೋ ಎಲ್ಲಾ ಇಂಡಿಯನ್ಸ್ನ ಹತ್ತಿಕ್ಕೋದು ಮತ್ತೆ ಏನಾದ್ರೂ ಒಂದು 5 ಜನ ಸೇರ್ಕೊಂಡು ಓಡಾಡ್ತಿದ್ರೆ ಸಾಕು, ಅವ್ರನ್ನ ಯಾವುದೇ ಅರೆಸ್ಟ್ ವಾರೆಂಟ್ ಇಲ್ಲದೆ ಸಡನ್ಲಿ ಅರೆಸ್ಟ್ ಮಾಡೋದು ಮತ್ತೆ ಇಂಡಿಯನ್ಸ್ನ ಸ್ವತಂತ್ರ ಕಿತ್ಕೊಳ್ಳೋದು ಈ ಆಕ್ಟ್ ಅಲ್ಲಿ ಮೇಜರ್ ಆಗಿರುತ್ತೆ. ಈ ಆಕ್ಟ್ ಜಾರಿ ಆದ್ಮೇಲೆ ಇಂಡಿಯನ್ಸ್ ಎಲ್ಲ ಇದನ್ನ ಆಪೋಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಆಕ್ಟ್ ನ ವಿರೋಧಿಸಿ ಮತ್ತೆ ಡಾಕ್ಟರ್ ಸತ್ಯಪಾಲ್ ಮತ್ತೆ ಸೈಫುದ್ದೀನ್ ಕಿತ್ಲೆ ಅವರ ಅರೆಸ್ಟ್ ಮಾಡಿರೋ ಕಾರಣ 20,000ಕ್ಕೂ ಹೆಚ್ಚು ಜನ ಆ ಪಾರ್ಕ್ ಅಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡ್ತಿರ್ತಾರೆ. ಈ ವಿಷಯ ಪಂಜಾಬಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಆಗಿರುವಂತಹ ಮೈಕಲ್ ಓ ಡಯರ್ಗೆ ಗೊತ್ತಾಗುತ್ತೆ. ಅವನು ರೆಗಿನಾಲ್ಡ್ ಡಯರ್ಗೆ ಆ ಪಾರ್ಕ್ ಅಲ್ಲಿರೋರ ಮೇಲೆ ಗುಂಡ್ ಹಾರಿಸಿ ಅಂತ ಹೇಳಿ ಆರ್ಡರ್ ಮಾಡ್ತಾನೆ. ಅವನ ಆದೇಶದಂತೆ ತನ್ನ ಸೈನ್ಯ